10 ಗಂಟೆಯ ನಂತರ ಜಿಲ್ಲಾ ಕೇಂದ್ರಗಳು ಹೇಗಿರುತ್ತೆ ಅನ್ನೋದರ ಮೇಲೆ ಮುಷ್ಕರ ಯಶಸ್ವಿನ ಅಲ್ವಾ ಅಂತಕ್ಕಂಥದ್ದನ್ನ ಹೇಳಬಹುದು ಅಂತ ಅನೇಕರು ನಿನ್ನೆಯಿಂದ ಕೂಡ ವ್ಯಾಖ್ಯಾನಿಸ್ತಾ ಇದ್ರು. ಹಾಗಾಗಿ 10 ಗಂಟೆಯ ನಂತರದ ವಿಜುವಲ್ಸ್ ಅನ್ನು ಬೆಂಗಳೂರಿನ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಒಂದು ಕಡೆ APMC ಮಾರುಕಟ್ಟೆ ಬಿಕೋ ಅಂತ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಬಸವೇಶ್ವರ ನಗರ, ಆಮೇಲೆ ಕೆಲವೊಂದು ಥಿಯೇಟರ್ಗಳ ಸ್ಥಿತಿ ಹೇಗಿದೆ, ಮಂತ್ರಿ ಮಾಲ್, ಯಶವಂತಪುರ ಮತ್ತು ಮಲ್ಲೇಶ್ವರಂ ಅಂತ ಜನನಿಬಿಡ ಪ್ರದೇಶದಲ್ಲಿ ಮಾರ್ಕೆಟ್ ಮುಂಭಾಗದಲ್ಲಿ ಕೂಡ ಜನರು ಓಡಾಡದೆ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಕೆಲವೊಂದು BMTC ಬಸ್ಗಳು ಓಡಾಡ್ತಾ ಇದೆ, ಅದು ಕೂಡ ಪ್ರಯಾಣಿಕರು ಬಂದಂಗೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಸ್ತಬ್ಧ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಮೆಜೆಸ್ಟಿಕ್, KR ಮಾರ್ಕೆಟ್ ಮತ್ತು ಹೋಟೆಲ್ಗಳು ಓಪನ್ ಆಗಿರುವಂಥದ್ದು, ಮಂತ್ರಿ ಮಾಲ್, ಇವೆಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆ, ಕೆಲವು ಕಡೆ ಅಭೂತಪೂರ್ವ ಸ್ಪಂದನೆ, ಕೆಲವು ಕಡೆ ಸ್ಪಂದನೆಯೇ ಇಲ್ಲ ಅಂತಕ್ಕಂಥದ್ದು ಒಟ್ಟಾರೆ ಕರ್ನಾಟಕದಿಂದ. ಅದರಲ್ಲೂ ಕೂಡ ಈಗ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಂದ್ಗೆ ಹೆಚ್ಚಿನ ಬೆಂಬಲ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ. ಅದನ್ನು ಹೊರತುಪಡಿಸಿದರೆ ವಿಜಯಪುರ, ಮಂಡ್ಯದಲ್ಲೂ ಕೂಡ, ದಾವಣಗೆರೆ, ಮಂಡ್ಯದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಏನು ಬೆಂಬಲ ಸಿಗ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಬೆಂಗಳೂರು ಸ್ತಬ್ಧವಾಗಿರ್ತಕ್ಕಂಥದ್ದು ಈ ಮುಷ್ಕರಕ್ಕೆ ದೊಡ್ಡ ಮಟ್ಟದ ಬೆಂಬಲವಾಗಬಹುದು ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಜನಜೀವನವೆಲ್ಲವೂ ಕೂಡ ಸ್ಥಗಿತವಾಗಿಬಿಟ್ಟಿದೆ. ಯೂನಿವರ್ಸಿಟಿಗಳಲ್ಲಿ ನಡೆಯಬೇಕಿದ್ದಂತಹ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಎಷ್ಟೋ ಕಡೆ ಪ್ರಿಪರೇಟರಿ ಎಕ್ಸಾಮ್ಸ್ ಅದು ಇದು ಇತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ಬಂದ್ ಮಾಡಿರ್ತಕ್ಕಂಥದ್ದು ಇದು ಸಿಕ್ಕಿರ್ತಕ್ಕಂಥ ಆರಂಭಿಕ ಬೆಂಬಲ, ಆರಂಭಿಕ ಸ್ಪಂದನೆ ಕಾರ್ಮಿಕ ಮುಷ್ಕರಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ APMC ಮಾರ್ಕೆಟ್ನಲ್ಲಿ ನಿನ್ನೆ ರಾತ್ರಿಯಿಂದ ಬಂದಿರತಕ್ಕಂಥ ಎಲ್ಲ ಲೋಡ್ಗಳು ಕೂಡ ಅನ್ಲೋಡ್ ಆಗಿದೆ. ಬಟ್ ಅದನ್ನು ಪರ್ಚೇಸ್ ಮಾಡೋದಕ್ಕೆ, ಸೇಲ್ ಮಾಡೋದಕ್ಕೆ ಜನರೇ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ರೀಚ್ ಮಾಡಿಸೋದಕ್ಕೆ ಆಗಿಲ್ಲ. ಅದರಲ್ಲೂ ಕೂಡ ಕಾರ್ಮಿಕರಲ್ಲಿ ಒಂದು ಹಂತದ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅಂತ ಏನು ಹೇಳ್ತೀವಿ, ಕೂಲಿ ಕಾರ್ಮಿಕರಿಗೆ ಈ ಮುಷ್ಕರದ ಕಾರಣ ಏನು ಅಂತಕ್ಕಂಥದ್ದನ್ನು ಇಲ್ಲಿ ತನಕ ರೀಚ್ ಮಾಡಿಸೋದಕ್ಕೆ ಆಗಿಲ್ಲ. ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಯಾಕೆ ಬಂದ್ ಮಾಡ್ತಿದ್ದಾರೆ ಗೊತ್ತಾ ಅಂತ ಕೆಲವು ಕಾರ್ಮಿಕರನ್ನ ಕೇಳಿದ್ರೆ ಅದೇನೋ ನಮಗೆ ವಿಷಯನೇ ಗೊತ್ತಿಲ್ಲ ಬುದ್ಧಿ ಅಂತ ಹೇಳ್ತಾರೆ ಕೆಲವರೆಲ್ಲರೂ ಕೂಡ. ಅದರಲ್ಲೂ ಪರ್ಟಿಕ್ಯುಲರ್ಲಿ APMC ಯಾರ್ಡ್ಗಳಿಗೆ ಹೋದಾಗ ಇಂಥ ಸ್ಥಿತಿಗಳು ಕಂಡು ಬಂತು. ಸೊ ಜನಗಳಿಗೆ ಎಲ್ರಿಗೂ ಅದನ್ನು ರೀಚ್ ಮಾಡಿಸೋದಕ್ಕಾಗಿಲ್ಲ. ಮತ್ತೊಂದು ಕಡೆ ಚಳಿಗಾಲ, ಬಂದ್ಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ಸ್ಕೂಲ್ಗಳಿಗೂ ಬರ್ದೇನೆ, ಶಾಲಾ ಕಾಲೇಜುಗಳಿಗೂ ಹೋಗ್ದೇನೆ ಮನೆಯಲ್ಲೇ ಕೂತಿರ್ತಕ್ಕಂಥವ್ರಿಗೆ ಅದರ ನೈಜ ಉದ್ದೇಶ ಏನು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ಕರ್ನಾಟಕ ಬಹುತೇಕ ಸ್ತಬ್ಧವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ತನಕ ನಾನು ಸಾಕಷ್ಟು ಜಿಲ್ಲಾ ಕೇಂದ್ರಗಳಿಂದ ನಿಮಗೆ ಮಾಹಿತಿಯನ್ನು ಕೊಟ್ವಿ. ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಹಾಗೆಯೇ ಗದಗ, ಧಾರವಾಡ, ಹುಬ್ಬಳ್ಳಿ, ಹಾಸನದಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಇವತ್ತು ಬೆಳಗ್ಗೆ. ಯಾಕೆಂದರೆ ರೋಹಿಣಿ ಸಿಂಧೂರಿ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು ನಿನ್ನೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಪಾಪ ವಿದ್ಯಾರ್ಥಿಗಳು ಕಷ್ಟಪಟ್ಟು ಯಾವ್ಯಾವುದೋ ಊರುಗಳಿಂದ ಹೆಂಗೆಂಗೋ ಅವ್ರ ರಿಲೇಟಿವ್ಸ್ ಯಾರೋ ವೆಹಿಕಲಲ್ಲಿ ಡ್ರಾಪ್ ಮಾಡಿದ್ದಾರೆ, ಇನ್ಯಾರೋ ಒಂದು ಆಟೋ ಹಿಡ್ಕೊಂಡ್ಬಂದಿದ್ದಾರೆ, ಹೀಗೆಲ್ಲ ಬಂದಿದ್ರು. ಬಂದ ಮೇಲೆ 9 ಗಂಟೆ ನಂತರ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡ್ತಾರೆ ಇವತ್ತು ಶಾಲಾ ಕಾಲೇಜು ಇರಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಹಾಸನದಲ್ಲಿ ವಿದ್ಯಾರ್ಥಿಗಳೆಲ್ಲ ಪಾಪ ವಾಪಸ್ ಮನೆಗೆ ಹೋಗೋಕ್ಕೂ ತೀವ್ರ ಕಷ್ಟಪಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ನಿನ್ನೆ ಘೋಷಣೆ ಮಾಡಿದ್ರು. ಬಟ್ ರೋಹಿಣಿ ಸಿಂಧೂರಿ ಅವ್ರು ಯಾಕೆ ಮಾಡಿರಲಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಅವರೇ ಉತ್ತರವನ್ನು ಕೊಡಬೇಕು.